ಈ ಪತ್ರಿಕಾ ಸಭೆಯ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ಹಾಗೂ ಎಲ್ಲ ಮಾಧ್ಯಮ ಬಂಧುಗಳಿಗೂ ಪ್ರೀತಿಯ ಶುಭ ಕಾಮನೆಗಳು. ಇವತ್ತು ಈ ಒಂದು ಕುಬ್ಸ ಚಿತ್ರದ ಟ್ರೈಲರ್ ಬಿಡುಗಡೆ ಸಂದರ್ಭ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರಂತೆ. ಹಾಗಾಗಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಬರ್ತಾರೆ. ಈ ಒಂದು ಚಿತ್ರ ನಮ್ಮ ಅಖಂಡ ಜಿಲ್ಲೆಯ ಕೊಟ್ಟೂರಿನ ಕೂಮು ವೀರಭದ್ರಪ್ಪ ಅವರ ಒಂದು ಕಾದಂಬರಿ ಆಧಾರಿತ ಒಂದು ಸಿನಿಮಾ. ಆ ಕಾದಂಬರಿಯನ್ನು ನಮ್ಮ ರಘುರಾಮ್ ಶರಣ್, ಅಡ್ಡ ರಮೇಶ್, ಹೂವಿನಡಗಲಿಯವರು ಹಾಗೂ ಶಿವಮೂರ್ತಿಯವರು, ಗುಂಡಿ ಭಾರತಿ, ರಮೇಶ್ ಅವರು ಅದನ್ನು ಒಂದು ಕಥೆಯನ್ನಾಗಿ ನಿರ್ಮಾಣ ಮಾಡಿಕೊಂಡು ಇದನ್ನೊಂದು ಚಿತ್ರಕಥೆ ಮಾಡಬೇಕು ಅಂತ ಉದ್ದೇಶ ಇಟ್ಟುಕೊಂಡು ತುಂಬ ಕಷ್ಟದಿಂದ, ತುಂಬ ನೋವಿನಿಂದ ಈ ಚಿತ್ರವನ್ನು ಮಾಡಿದ್ದಾರೆ. ನಮ್ಮ ನಟರಾಜ್ ಅವರು ಅದರಲ್ಲಿ ಹೀರೋ ಪಾತ್ರವನ್ನು ಮಾಡಿದ್ದಾರೆ, ಮಹಾಲಕ್ಷ್ಮಿ ಅವರು ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ನಮ್ಮ ಮರಿಯಮ್ಮನಹಳ್ಳಿಯ ಡಿ ಹನುಮಕ್ಕ ಅಂತ ದುರ್ಗಾದಾಸ್ ಅವರ ಮಗಳು. ದುರ್ಗಾದಾಸ್ ಅಂದರೆ ರಂಗಭೂಮಿಯ ನಟ ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಪಾತ್ರಗಳನ್ನು ಮಾಡಿದಂಥವ್ರು ರಂಗಭೂಮಿಯಲ್ಲಿ. ಅವರ ಮಗಳು ಡಿ ಹನುಮಕ್ಕ. ಒಬ್ಬ ಹನುಮಕ್ಕ ಸಹ ಇದರಲ್ಲಿ ಒಬ್ಬ ಮುಖ್ಯ ಪಾತ್ರಧಾರಿಯಾಗಿ ಅಭಿನಯಿಸಿದ್ದಾಳೆ. ನಾನು ಅವಳಿಗೆ ಗೆಳತಿಯಾಗಿ, ನಾನು ಸಿನಿಮಾದಲ್ಲೂ ಸಹ ಒಬ್ಬ ತೃತೀಯ ಲಿಂಗಿನೇ, ಆದರೆ ಅಲ್ಲೆಲ್ಲೂ ಭಿಕ್ಷಾಟನೆಗಾಗಲಿ ಸೆಕ್ಸ್ ವರ್ಕಿಗಾಗಲಿ ಅಂಥ ಒಂದು ಇದಕ್ಕೆ ನಾನು ಮಣೆ ಹಾಕದೆ, ನಾನು ಒಂದಷ್ಟು ಕುರಿಗಳನ್ನು ಮಾಡಿಕೊಂಡು ಆ ಹಳ್ಳಿಯಲ್ಲಿ ನಾನು ವಾಸವಾಗಿ ಈ ಸುಂಕವ್ವ ಅನ್ನೋಳಿಗೆ ಹನುಮಕ್ಕನಿಗೆ ನಾನು ದ್ಯಾಮವಾಗಿ ಒಂದು ಗೆಳತಿಯ ಪಾತ್ರದಲ್ಲಿ ಅದು ಮಾಡಿದ್ದೀನಿ. ಅದು ತುಂಬ ತುಂಬ ಚೆನ್ನಾಗಿ ಬಂದಿದೆ. ಆ ಸಿನಿಮಾ ಯಶಸ್ವಿಯಾಗಲಿ. ನೀವು ಇಲ್ಲಿ ತನಕ ನನ್ನನ್ನು ಬೆಳೆಸಿದ್ದೀರಾ. ನಿಮ್ಮ ಕೈಯಲ್ಲಿ ಅಳಿವು ಮತ್ತು ಉಳಿವು ಎರಡೂ ಮಾಧ್ಯಮದವರ ಕೈಯಲ್ಲಿರುತ್ತೆ. ನೀವು ಜೈ ಅಂದರೆ ಎಲ್ಲದೂ ಜೈನೇ. ನೀವು ಜೈ ಹಾಕಲಿಲ್ಲ ಅಂದರೆ ಅದು ಇತ್ತು ಅಂತಲೇ ಲೆಕ್ಕ. ನನ್ನನ್ನು ಇಲ್ಲಿ ತನಕ ನಾನೊಂದು ಹಳ್ಳಿಯ ಗುಡಿಸಲಿನಲ್ಲಿ ಬೆಳೆದವಳು. ಇವತ್ತು ಹಳ್ಳಿಯ ಗುಡಿಸಲಿನಿಂದ ದೆಹಲಿಯ ಪಾರ್ಲಿಮೆಂಟ್ವರೆಗೆ ಕಳಿಸಿದ್ದು ನನ್ನ ಕಲೆ ಒಂದು ಭಾಗ, ಆದರೆ ಮಾಧ್ಯಮದವರು ಇನ್ನೊಂದು ಭಾಗ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಆ ಮಾಧ್ಯಮದಿಂದ ಇವತ್ತು ಆ ಮಟ್ಟದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ, ನೀವೆಲ್ಲರೂ ಗುರುತಿಸಿದ್ದೀರ. ಅದೇ ರೀತಿ ನಮ್ಮ ಒಂದು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಂಥ ಕಲಾವಿದರು, ನಿರ್ದೇಶಕರು, ಮತ್ತು ಆಮೇಲೆ ಪ್ರೊಡ್ಯೂಸರ್ ಆಗಿರಲಿ, ಕಲಾವಿದರಾಗಿರಲಿ, ಎಲ್ಲ ಅಲ್ಲಿಯ ಕತೆ ಒಟ್ಟು ಅಲ್ಲಿಯ ಒಂದು ಸೊಗಡನ್ನು, ಒಂದು ಬಳ್ಳಾರಿಯ ಭಾಷೆಯನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾಕ್ಕೆ ಹೆಚ್ಚಿನ ಪ್ರೋತ್ಸಾಹ ನಿಮಗಿರಬೇಕು. ಆ ಸಿನಿಮಾ ಯಶಸ್ವಿಯಾಗಿ ಮೂಡಿಬರ್ಬೇಕೆಂದರೆ ನಿಮ್ಮಗಳ ಕೈ ಬಹಳ ಮುಖ್ಯ ಇದರಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಎಲ್ಲರೂ ಸೇರಿ ಆ ಕುಬ್ಸ ಚಿತ್ರವನ್ನು ಟ್ರೈಲರನ್ನು ಬಿಡುಗಡೆ ಮಾಡೋದಕ್ಕೆ ಈಗ ಅಶ್ವಿನಿ ಮೇಡಮ್ ಅವರು ಬರ್ತಾ ಇದ್ದಾರೆ. ಬಂದ ತಕ್ಷಣ ಅದು ಬಿಡುಗಡೆ ಆಗುತ್ತೆ. ಹಾಗೆಯೇ ನಮ್ಮ ಸಿನಿಮಾದ ನಿರ್ಮಾಣ ಮಾಡಿರ್ತಕ್ಕಂಥ ಶೋಭಾ ಅವರು ಅದೇ ಸಿನಿಮಾದ ಬಗ್ಗೆ ಮಾತಾಡಲಿ ಅಂತ ಹೇಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.